ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಅನ್ನು ಕೈಗೊಂಡಿದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್, ಮಂಗಳೂರು ಹಿಂದುತ್ವದ ಭದ್ರಕೋಟೆ ಅಲ್ಲ, ಎಲ್ಲ ಧರ್ಮಗಳಿಗೂ ಇರುವಂತ ಭದ್ರಕೋಟೆ ಅಂತ ಹೇಳಿದ್ದಾರೆ. ಹಾಗೆ ಕಾಂಗ್ರೆಸ್ ಮಾತ್ರ ಎಲ್ಲ ಧರ್ಮಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಅನ್ನುವಂಥ ಒಂದು ಸಮಾವೇಶ ಕೂಡ ಇದೆ, ಅದನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಉದ್ದೇಶಿಸಿ ಡಿಕೆ ಶಿವಕುಮಾರ್ ಹೀಗೆ ಮಾತನಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಗುರುವಾಯನಕೆರೆಯಲ್ಲಿ ಸಮಾವೇಶವನ್ನು ಆಯೋಜಿಸಲಾಗಿದೆ. ಗಾಂಧೀಜಿ ತತ್ವ ಸಂವಿಧಾನವನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ಈ ವರ್ಷ ಸಂಘಟನೆ ವರ್ಷ ಅಂತ ಖರ್ಗೆ ರಾಹುಲ್ ಗಾಂಧಿ ಕೂಡ ಘೋಷಿಸಿದ್ದಾರೆ. ನಾವು 5 ಗ್ಯಾರಂಟಿ ಘೋಷಿಸಿದಾಗ ಬಿಜೆಪಿಯವರು ಸಾಧ್ಯ ಇಲ್ಲ ಅಂತ ಹೇಳಿದ್ದರು. ಬಿಜೆಪಿಗೆ ವೋಟ್ ಹಾಕಿದಂಥವರು ಕೂಡ ಕಾಂಗ್ರೆಸ್ಗೆ ಧನ್ಯವಾದ ಹೇಳ್ತಾ ಇದ್ದಾರೆ. ಈ ಹಿಂದೆ ಕರಾವಳಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋ ಭರವಸೆ ಇದೆ. ಯಾವುದೇ ಕ್ಷಣದಲ್ಲೂ ಸ್ಥಳೀಯ ಸಂಸ್ಥೆ ಚುನಾವಣೆ ಬರುತ್ತೆ, ನೀವೆಲ್ಲ ಸಿದ್ಧ ಆಗಿರಿ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ಒಳ್ಳೆಯದನ್ನು ಮಾಡುತ್ತೆ, ಬೇರೆಯವರು ಭಾವನೆಗಳ ಮೇಲೆ ಹೋಗ್ತಾರೆ ಅಂತೆಲ್ಲ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಹೇಳಿದ್ರಿ ಹಿಂದುತ್ವದ ಭದ್ರಕೋಟೆ ಅಂತ? ಎಲ್ಲ ಧರ್ಮಕ್ಕೂ ಇದೊಂದು ಭದ್ರಕೋಟೆ. ಇಲ್ಲಿರೋಂಥ ನೀರು, ಇಲ್ಲಿರೋಂಥ ದೇವಸ್ಥಾನ, ಇಲ್ಲಿರೋಂಥ ದರ್ಗಾ, ಇಲ್ಲಿರೋಂಥ ಪರಿಸರ, ಇಲ್ಲಿರೋಂಥ ವಾತಾವರಣ, ಇಲ್ಲಿರೋಂಥ ಸಮುದ್ರ ಜಾತಿ ಮೇಲಿದೆಯಾ? ಜಾತಿ ಏನಿಲ್ಲ, ನೀತಿ ಮೇಲಿದೆ. ಇಲ್ಲಿರೋಂಥ ಶೈಕ್ಷಣಿಕ ಕ್ಷೇತ್ರ, ಇಲ್ಲಿರೋಂಥ ಬ್ಯಾಂಕ್ಗಳು, ಇಲ್ಲಿರೋಂಥ ಧಾರ್ಮಿಕ ಕ್ಷೇತ್ರಗಳು, ಎಲ್ಲಿದೆ? ಇದು ಎಲ್ಲರಿಗೂ ಇದೆ. ಇದೇನು ಬರೀ ಹಿಂದೂ ಅನ್ನೋದಿಲ್ಲ. ಕೆಲವ್ರು ಮಾತ್ರ ಹಿಂದೂ, ನಾವು ಮುಂದು ಅಂತಾರೆ. ನಾವು ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಸಿಖ್ರು, ಜೈನರು, ಒಕ್ಕಲಿಗರು, ಲಿಂಗಾಯತರು, ಬೇರೆ ಬೇರೆ ಬಿಲ್ಲವರು, ಎಲ್ಲ ಜನಾಂಗನೂ ನಾವು ಒಂದು ಅಂತೀವಿ ಅಷ್ಟೇ. ನಮ್ಮದು ಎಲ್ಲ ವರ್ಗದ ಜನರಿಗೂ ನಾವು ರಕ್ಷಣೆ ಮಾಡಬೇಕು.